Hi, hello, namaste. A very warm welcome to bio classes. In the previous class, we observed cell appendages in case of eukaryotic cells. Two cell appendages we observed, cilia and flagella. Two structures we observed. So both the structures help in the movement of a cell or the movement of surrounding materials. ಆ ಎರಡು ತರ ಸ್ಟ್ರಕ್ಚರ್ ಗಳನ್ನ ನೋಡಿದ್ವಿ. ಅದ್ರ ಜೊತೆಗೆ ಅನಿಮೇಷನ್ ಅದರದ ರಿಯಲ್ ಇಮೇಜಸ್ ವಿಡಿಯೋಸ್ ಗಳನ್ನ ಕೂಡ ನೋಡಿದ್ವಿ. ಸೊ ಯಾವ ರೀತಿ ಕಾಣಿಸ್ತಿದ್ವು ಆ ಸೀಲಿಯಾ ಅಥವಾ ಫ್ಲೆಸಿಲಮ್ ಸ್ಟ್ರಕ್ಚರ್ ಅಂತ, ರೈಟ್? Still we are having one more important cell organelle. After that we can jump into the nucleus concept. ಈಗ ಕೋಶ ಕೇಂದ್ರ ನೋಡ್ಬೇಕಾಗಿದೆ ನಾನು ಮುಖ್ಯವಾಗಿ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಸೆಲ್ ಆರ್ಗನಲ್ ಉಳ್ಕೊಂಡಿದೆ ಯುಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ. ಸೊ ದಟ್ ಈಸ್ ಅ ಸ್ಮಾಲ್ ಸೆಲ್ ಆರ್ಗನಲ್ ಬಟ್ ಪರ್ಫಾರ್ಮಿಂಗ್ ಅ ವೈಟಲ್ ಮೇಜರ್ ಫಂಕ್ಷನ್. ಸೊ ಕೋಶ ವಿಭಜನೆ ಆಗೋ ಟೈಮ್ದಲ್ಲಿ ತಾಯಿ ಜೀವಕೋಶ ಮರಿ ಜೀವಕೋಶಗಳಾಗಿ ವಿಭಜನೆ ಆಗೋ ಟೈಮ್ದಲ್ಲಿ ಒಂದು ಮುಖ್ಯವಾದ ಕಾರ್ಯ ಮಾಡ್ತಕ್ಕಂಥ ಒಂದು ಸೆಲ್ ಆರ್ಗನಲ್ ಇದೆ. ವೆರಿ ಇಂಟ್ರೆಸ್ಟಿಂಗ್ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್. ಸೊ ಲೆಟ್ಸ್ ಹ್ಯಾವ್ ದ ಡಿಸ್ಕಷನ್ ಆನ್ ದಟ್ ಸೆಲ್ ಆರ್ಗನಲ್. ಒಂದು ಚಿಕ್ಕ ಡಿಸ್ಕಷನ್ ಮಾಡೋಣ ಅಂತ ಅದರಲ್ಲಿ. ಸೊ ಲೆಟ್ಸ್ ಹ್ಯಾವ್ ದ ಟಾಕ್ ಆನ್ centrosome and centrioles. Centrosome and centrioles. So another interesting one. Centrosome and centrioles. ಏನ್ ಈ ಸ್ಟ್ರಕ್ಚರ್ಸ್ ಗಳಂತಂದ್ರೆ, ಬಿಫೋರ್ ಗೋಯಿಂಗ್ ಟು ದಟ್ ಲೆಟ್ ಮಿ ಆಸ್ಕ್ ಯು ಒನ್ ಕ್ವೆಶನ್. ವಿಚ್ ಒನ್ ಈಸ್ ದ ಸೆಲ್ ಆರ್ಗನಲ್ ಡು ನಾಟ್ ಹ್ಯಾವ್ ಎನಿ ಮೆಂಬ್ರೇನ್ಸ್ ಕವರ್ಡ್ ಆರ್ ಮೆಂಬ್ರೇನ್ಲೆಸ್ ಸೆಲ್ ಆರ್ಗನಲ್? ಯಾವ್ದಿದೆ ಮೆಂಬ್ರೇನ್ಲೆಸ್ ಸೆಲ್ ಆರ್ಗನಲ್? ಯಾವ್ದಿದೆ? ಎಸ್, ರೈಬೋಸೋಮ್. ರೈಬೋಸೋಮ್ ಈಸ್ ಮೆಂಬ್ರೇನ್ಲೆಸ್ ಸೆಲ್ ಆರ್ಗನಲ್. ಇನ್ ದ ಸೇಮ್ ವೇ centrioles, these are also membraneless cell organelles. Let me write that one first. What these are? These are membraneless cell organelles. That is the first thing. So ಇದಕ್ಕೆ ಮೆಂಬ್ರೇನ್ ಗಳು ಕವರ್ ಆಗಿರೋದಿಲ್ಲ ಅಂತ. Membraneless cell organelles, and these are also made up of the same materials as that of cilia and flagellum. ಸೀಲಿಯಾ ಮತ್ತು ಫ್ಲೆಸಿಲಮ್ ಯಾವ ಪ್ರೋಟೀನ್ ಮಟೀರಿಯಲ್ಸ್ ಗಳಿಂದ ಆಗಿದ್ವೋ ಅದೇ ಪ್ರೋಟೀನ್ ಮಟೀರಿಯಲ್ಸ್ ಗಳಿಂದ ಆಗಿರೋ ಸ್ಟ್ರಕ್ಚರ್ಸ್ ಗಳಿಲ್ಲ. ಬಟ್ ಈ ಸ್ಟ್ರಕ್ಚರ್ ನೋಡ್ಲಿಕ್ಕೆ ಒಂದು ಬೆಂಕಿ ಪಟ್ನ ತರ ಕಾಣಿಸುತ್ತೆ ನಿಮ್ಗೆ. ಎರಡು ಬೆಂಕಿ ಪಟ್ನನ ಲಂಬ ಕೋನಾಕಾರದಲ್ಲಿ ಇಟ್ರೆ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ದಲ್ಲಿ ಇಟ್ರೆ ಯಾವ ರೀತಿ ಕಾಣಿಸ್ತೋ ಸೆಂಟ್ರಿಯೋಲ್ಸ್ ಗಳು ಆ ರೀತಿ ಕಾಣಿಸ್ಕೊಳ್ತವೆ ಸೆಲ್ ನಲ್ಲಿ. ಸೊ ದೀಸ್ ಸ್ಟ್ರಕ್ಚರ್ಸ್, ಅಂಡ್ ವೇರ್ ವಿ ಕ್ಯಾನ್ ಅಬ್ಸರ್ವ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್ಸ್, ದ ಕ್ವೆಶ್ಚನ್ ವಿಲ್ ಬಿ ಅರೈಸ್ಡ್. So we can observe in animal cells. Where we can see this kind of structures? We can see this kind of structures in animal cells. ಪ್ರಾಣಿ ಜೀವಕೋಶಗಳಲ್ಲಿ ನೋಡ್ತೇವೆ ಒಂದು animal cells. And usually we will say that these centriole structures are absent in plant cells. ಪ್ಲಾಂಟ್ ಸೆಲ್ ಗಳಲ್ಲಿ ಕಾಣಿಸೋದಿಲ್ಲ ಅಂತ ಹೇಳ್ತೀವಿ. ಬಟ್ ಕೆಲವೊಂದಿಷ್ಟು ಪ್ಲಾಂಟ್ ಸೆಲ್ಸ್ ಗಳಲ್ಲಿ ನೋಡಬಹುದು ಅಂತ. So we can observe this kind of plant cells in some algae cells. ಕೆಲವೊಂದಿಷ್ಟು ಶೈವಲಗಳ ಸಸ್ಯಗಳಲ್ಲಿ ಸಸ್ಯ ಜೀವಕೋಶಗಳಲ್ಲಿ ಈ ಸೆಂಟ್ರಿಯೋಲ್ಸ್ ಗಳನ್ನ ನೋಡಬಹುದು ಕೆಲವೊಂದಿಷ್ಟು. Or else we can see some sex cells of land plants. In case of sex cells of land plants, that means terrestrial plants, pteridophyte, gymnosperm, angiosperm. ಸೊ ಈ ಸಸ್ಯಗಳಲ್ಲಿ ಕೆಲವೊಂದಿಷ್ಟು ಸೆಕ್ಸ್ ಸೆಲ್ಸ್ ಗಳಲ್ಲಿ ಅಥವಾ ಗೆಮೆಟ್ಸ್ ರಿಲೇಟೆಡ್ ಸೆಲ್ಸ್ ಗಳನ್ನ ಅನ್ಕೊಳ್ರಿ. ಅಂತ ಸೆಲ್ಸ್ ಗಳಲ್ಲಿ ನಾವು ಸೆಂಟ್ರಿಯೋಲ್ಸ್ ಗಳನ್ನ ನೋಡಬಹುದು ಅಂತ. ನಾನು ಇಲ್ಲಿವರೆಗೆ ಸೆಂಟ್ರಿಯೋಲ್ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಟರ್ಮ್ ಇದೆ ಸೆಂಟ್ರೋಸೋಮ್. ಆ ಸೆಂಟ್ರಿಯೋಲ್ ಗಳಿಂದ ಆಗ್ತಕ್ಕಂಥ ಬಾಡಿ ಅಂತ. ದ ಬಾಡಿ ಫಾರ್ಮ್ಡ್ ಬೈ ದ ಟೂ ಸೆಂಟ್ರಿಯೋಲ್ಸ್. ಈಗ ಝೋಮ್ ಅಂದ್ರೆ ಏನು ಹೇಳಿ? Zome means body. Zome means body. The body formed by centrioles is called a centrosome. The body formed by the centrioles is called a centrosome.
ಈಗ ಝೋಮ್ ಅಂತ ಎಷ್ಟೋ ಸ್ಟ್ರಕ್ಚರ್ಸ್ಗಳು ಬಂದು, ರೈಬೋಸೋಮ್, ಮೆಸೋಸೋಮ್, ನ್ಯೂಕ್ಲಿಯೋಸೋಮ್, ಲೈಸೋಸೋಮ್, ಝೋಮ್ ಅಂತ ಸ್ಟ್ರಕ್ಚರ್ ಬರ್ತದೆ. ಕ್ರೋಮೋಸೋಮ್. ಝೋಮ್ ಮೀನ್ಸ್ ಬಾಡಿ. ಸೊ ಹಿಯರ್ ಸೆಂಟ್ರೋಸೋಮ್ ಮೀನ್ಸ್ ಇಟ್ ಈಸ್ ಒನ್ ಬಾಡಿ ಫಾರ್ಮ್ಡ್ ಬೈ 2 ಸೆಂಟ್ರಿಯೋಲ್ಸ್. 2 ಸೆಂಟ್ರಿಯೋಲ್ಗಳು ಕೂಡ್ಕೊಂಡು ಆಗ್ತಕ್ಕಂಥ ಒಂದು ಬಾಡಿ ಅಂತ. ಸೊ ಹೌ ಆಕ್ಚುಲಿ ದಟ್ ಸೆಂಟ್ರಿಯೋಲ್ ಈಸ್ ಲುಕಿಂಗ್ ಲೈಕ್, ಯಾವ ರೀತಿ ಕಾಣಿಸುತ್ತೆ ಅಂತ ಫಸ್ಟ್ ಒಂದು ಡಯಾಗ್ರಾಮ್ ಹಾಕ್ಬಿಡ್ತೀನಿ, ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ. Okay. Before that, let me draw one cell. Let us consider this is animal cell. Now, this animal cell is having a nucleus. Nucleus ಇದೆ ಅಲ್ಲಿ. When this cell is going to divide, cell division ಆಗೋ ಟೈಮ್ದಲ್ಲಿ, ವಿಭಜನೆ ಆಗೋ ಟೈಮ್ದಲ್ಲಿ ಈ ಸೆಂಟ್ರಿಯೋಲ್ಸ್ ಗಳನ್ನ ಸೆಲ್ ಒಳಗಡೆ ನಾವು ನೋಡಬಹುದಂತ. ಸ್ವಲ್ಪ ಚಲೋ ಮೈಕ್ರೋಸ್ಕೋಪ್ ಯೂಸ್ ಮಾಡಿದ್ರೆ ನೋಡಬಹುದಂತ. And how those centrioles are looking like? See here. ಈ ರೀತಿ. ಸೊ ಕಾಣಿಸ್ತಲ್ಲ, ಇಲ್ಲೊಂದು ಬಾಕ್ಸ್ ತರ, ಇಲ್ಲೊಂದು ಬಾಕ್ಸ್ ತರ, ಚಿಕ್ಕ ಚಿಕ್ಕದಾಗಿ 2 ಬಾಕ್ಸ್ ತರ ಸ್ಟ್ರಕ್ಚರ್. And both are arranged in a perpendicular direction. See here, in this direction. Perpendicular. ಒಂದು ಹಿಂಗಿದ್ರೆ ಒಂದು ಈ ರೀತಿ ಅರೇಂಜ್ಮೆಂಟ್ ಆಗಿರೋದು. ಸೊ ಪರ್ಪೆಂಡಿಕ್ಯುಲರ್ಲಿ ಅರೇಂಜ್ಡ್ 2 ಸೆಂಟ್ರಿಯೋಲ್ಸ್ ವಿಲ್ ಫಾರ್ಮ್ ಸೆಂಟ್ರೋಸೋಮ್. 2 ಸೇರ್ಕೊಂಡು ಸೆಂಟ್ರೋಸೋಮ್ ಅಂತ ಒಂದು ಬಾಡಿ ಆಗುತ್ತೆ. ಸೊ ಈ ತರ ಬಾಕ್ಸ್ ತರ ಸ್ಟ್ರಕ್ಚರ್ ಅನ್ನ, ಈ ಬಾಕ್ಸ್ ತರ ಸ್ಟ್ರಕ್ಚರ್ ಅನ್ನ ನಾನು ಹೇಳಿದ್ರು ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ. ಇಲ್ಲಿದೆಯಲ್ಲ, ಈ ತರ ಸ್ಟ್ರಕ್ಚರ್ ಇದೆ, ಈ ತರ ಸ್ಟ್ರಕ್ಚರ್ ಇದೆ ಅಂತ ಅನ್ಕೊಳ್ರಿ. ಇದೇನಾ? ಈಗ ನಾನು ಈ ಸ್ಟ್ರಕ್ಚರ್ ಅನ್ನ ನಿಮ್ಗೆ ಈ ರೀತಿ ತೋರಿಸಿದೆ ಅಂತ ಅನ್ಕೊಳ್ರಿ. ಸೊ ಇನ್ ದ ಟ್ರಾನ್ಸ್ವರ್ಸ್ ಸೆಕ್ಷನ್ ಇಟ್ ಇಸ್ ಅ ಸರ್ಕ್ಯುಲರ್. ನೋಡ್ಲಿಕ್ಕೆ ಒಂದು ಸರ್ಕ್ಯುಲರ್ ತರ ಕಾಣಿಸುತ್ತೆ. ಯಾವ ರೀತಿ ಕಾಣಿಸುತ್ತೆ ಆ ಸ್ಟ್ರಕ್ಚರ್ ಅಂತಂದ್ರೆ, ಸೊ ಸೈಕಲ್ ಗಾಲಿ ಚಕ್ರ ತರ ಕಾಣಿಸುತ್ತೆ ಅದು. ಸೊ ಇನ್ನರ್ ಅರೇಂಜ್ಮೆಂಟ್ ಇಫ್ ಯು ಅಬ್ಸರ್ವ್. ಸೊ ಸಚ್ ಕೈಂಡ್ ಆಫ್ ಸ್ಟ್ರಕ್ಚರ್ ಇಫ್ ಐ ಜೂಮ್ ಇಟ್ ಔಟ್, ಅದನ್ನ ಸ್ವಲ್ಪ ಏನೋ ದೊಡ್ಡದಾಗಿ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಲೆಟ್ ಮಿ ಮಾರ್ಕ್ ದಮ್ ಫಸ್ಟ್. Okay. Yes. So this kind of structures. ಸೆಂಟ್ರಿಯೋಲ್ ನೋಡ್ಲಿಕ್ಕೆ ಈ ರೀತಿ ಕಾಣಿಸುತ್ತೆ. ಇದನ್ನ ತೋರಿಸ್ತಾ ಇರೋದು ಯಾವ ತರ ಡಯಾಗ್ರಾಮ್ ಅಂತ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದ್ದಾರೆ ನಿಮ್ಗೆ? ಸೊ ವಿಚ್ ಸೈಡ್ ಐ ಆಮ್ ಎಕ್ಸ್ಪೋಸಿಂಗ್ ರೈಟ್ ನೌ? So I'm showing the transverse section of one centriole. This one centriole, if I enlarge it in its a transverse section, so it is looking like a one wheel, cart wheel. ಒಂದು ಕಾರ್ಟ್ ವೀಲ್, ಒಂದು ರಥದ ಚಕ್ರ ತರ ಕಾಣಿಸುತ್ತೆ. ಸೊ ಹಿಯರ್ ವಿ ಕ್ಯಾನ್ ಸಿ ದ ಪ್ರೋಟೀನ್ ಟ್ಯೂಬಲ್ ಸ್ಟ್ರಕ್ಚರ್ಸ್. ಈ ಪ್ರೋಟೀನ್ ಇಂತ ಆಗಿರೋ ಟ್ಯೂಬಲ್ ಸ್ಟ್ರಕ್ಚರ್ಸ್ ಗಳಿದಾವೆ. ಇಫ್ ಐ ಕನ್ಸಿಡರ್ ಒನ್ ಸ್ಟ್ರಕ್ಚರ್, ಸೊ ದಿಸ್ ಸ್ಟ್ರಕ್ಚರ್ ಇಟ್ ಈಸ್ ಹ್ಯಾವಿಂಗ್ 1 2 3 1 2 3 3 ಟ್ಯೂಬಲ್ಸ್ ಆರ್ ಫ್ಯೂಸ್ ಟುಗೆದರ್. 3 ಸಣ್ಣ ಸಣ್ಣದಾಗಿರೋ ಟ್ಯೂಬಲ್ಸ್ ಗಳು. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ವಿ ಅಬ್ಸರ್ವ್ ಇನ್ ಕೇಸ್ ಆಫ್ ಸೀಲಿಯಾ ಅಂಡ್ ಫ್ಲೆಸಿಲಮ್. ಸೀಲಿಯಾ ಫ್ಲೆಸಿಲಮ್ ಗಳಲ್ಲಿ ನೋಡಿದ್ದೇವೆ ಸ್ಮಾಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್, ಮೈಕ್ರೋಟ್ಯೂಬಲ್ಸ್. ವಾಟ್ ವಿ ರೆಫರ್ ದಮ್ ಆಸ್ ಮೈಕ್ರೋಟ್ಯೂಬಲ್ಸ್. ಸೊ ಅಲ್ಲಿ ಮೈಕ್ರೋಟ್ಯೂಬಲ್ಸ್ ಗಳಿಗೆ ಡಬ್ಲೆಟ್ಸ್ ಅಂತ ಹೇಳ್ತಿದ್ದೆ. ಅದನ್ನ ಯಾವ ರೀತಿ ತೋರಿಸಿದ್ದೆ ನಾವು ಡಯಾಗ್ರಾಮ್ ದಲ್ಲಿ? ವಿ ಶೋನ್ ದ
we observe the microtubule duplets in this form. ಎರಡು ಟ್ಯೂಬ್ಗಳು ಒಂದಕ್ಕೊಂದು ಕೂಡ್ಕೊಂಡಿರೋದು, ಅದಕ್ಕೆ ಏನಂತ ಕರೆದಿದ್ವಿ? ಮೈಕ್ರೋಟ್ಯೂಬಲ್ಸ್ ಡುಪ್ಲೆಟ್. ಡಬಲ್ ಇದು, the double forms. So two microtubules attached together, that is a microtubule duplet form, where we observe in case of the cilia and flagella. So cilia flagella diagram dalli ee ತರ ಸ್ಟ್ರಕ್ಚರ್ಸ್ ಗಳನ್ನು ನೋಡಿದ್ವಿ. So many such kind of duplets are connected one to another one. ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಚಕ್ರ, ಒಂದು ಗಾಳಿ ತರ ಕಾಣಿಸ್ತಿತ್ತು. So ಏನು ಸ್ಟ್ರಕ್ಚರ್ಸ್? Microtubules present in the duplet forms. In the same way, here if I consider, so here 1 2 3, ನಾನು ಇಲ್ಲಿ ಸರ್ಕಲ್ ತೋರಿಸಿದ್ರಿ, ಇಲ್ಲಿ ಜಸ್ಟ್ ಸ್ಕ್ವೇರ್ ಶೇಪ್ ಅಲ್ಲಿ ತೋರಿಸಿದ್ರಿ ಅಷ್ಟೇ ಡಿಫರೆನ್ಸ್. So these are the microtubules 1 2 3. 3 microtubules are attached to form triplet. Microtubule triplet. ಇಲ್ಲಿ ಪ್ರತಿಯೊಂದರಲ್ಲಿ 3 microtubules ಗಳಿದಾವಂತ. That means all of these are the microtubule triplets. So I'll mark here. So these are microtubule triplet. So triplet means 3 microtubule triplets. Now here, how many microtubule triplets are present? The question will be arise. ಎಷ್ಟಿದಾವಂತ? See here, 1 2 3 4 5 6 7 8 9. 9 microtubule triplets are present. ಅಲ್ಲಿ ಕೂಡ ಡುಪ್ಲೆಟ್ಸ್ ಇದು 9 microtubule okay, 9 microtubule duplets in case of cilia and flagellum. So here 9 microtubule triplets, ಅದಕ್ಕೊಂದು ಡಿಫರೆನ್ಸ್ ಆಗೋದಂತ. ಮತ್ತೆ ಇನ್ನೊಂದು, ಅಲ್ಲಿ ಸೆಂಟರ್ದಲ್ಲಿ ಸಿಲಿಯಾ ಫ್ಲೆಜಿಲ್ಲಾ ಡಯಾಗ್ರಾಮ್ ದಲ್ಲಿ ಸೆಂಟರ್ದಲ್ಲಿ, ಸೊ ಆ ಪೂರ್ತಿ ಸೆಂಟರ್ ಪಾರ್ಟ್ ನಲ್ಲಿ ಸೆಂಟ್ರಲ್ ಶೀಟ್ ಅಂತ ಬಂದಿತ್ತು. ಇನ್ಸೈಡ್ ದ ಸೆಂಟ್ರಲ್ ಶೀಟ್ ವಿ ಅಬ್ಸರ್ವ್ ದ ಸೆಂಟ್ರಲ್ ಮೈಕ್ರೋಟ್ಯೂಬಲ್ ಪೇರ್ಸ್ ಅಲ್ಲಿ ಸಿಲಿಯಾ ಫ್ಲೆಜಿಲ್ಲಾದಲ್ಲಿ. ಬಟ್ ಹಿಯರ್ ಆಟ್ ದ ಸೆಂಟರ್, ಹಿಯರ್ ಪ್ರೋಟೀನ್ ಇಸ್ ಡೆಪಾಸಿಟೆಡ್. ಇಲ್ಲಿ ಸೆಂಟ್ರಿಗೆ ಪ್ರೋಟೀನ್ ಇದೆ. ಸೊ ದಿಸ್ ಪ್ರೋಟೀನ್ ವಿ ವಿಲ್ ರೆಫರ್ ಇಟ್ ಆಸ್ ಸೆಂಟ್ರಲ್ ಹಬ್. ಇದನ್ನೇನಂತ ಕರಿತೀವಿ? ಸೆಂಟ್ರಲ್ ಹಬ್, ಸೆಂಟ್ರಲ್ ಪ್ರೋಟೀನ್. Okay. Yes. And next one. Here, one microtubule triplet is connected with another one. This is connected with next one. That means all microtubule triplets are connected to one another. ಒಂದೊಂದು connect ಆಗಿದೆ. So that connection is, here if you consider this one, this connection is microtubular bridges. Microtubular bridges ಒಂದಕ್ಕೊಂದು ಕನೆಕ್ಟ್ ಆಗೋದಂತ. And next one, all the microtubule triplets are connected to the center part. ಈ ಸೆಂಟ್ರಲ್ ಹಬ್ ಗೆ ಎಲ್ಲಾನು ಕೂಡ ಕನೆಕ್ಟ್ ಆಗಿದೆ. Like this, all are connected. And this connection we will refer it as radial spoke. So ಇದಕ್ಕೆ ನಾವು ಏನಂತ ಕರಿತೀವಿ? ರೇಡಿಯಲ್ ಸ್ಪೋಕ್. ಸೊ ಇದು ಇಷ್ಟು ಟೋಟಲ್ ಆಗಿ ನೋಡ್ಲಿಕ್ಕೆ ಒಂದು ರಥದ ಗಾಲಿ ಅಥವಾ ಒಂದು ಚಕ್ರದ, ಸೈಕಲ್ ಚಕ್ರ ತರ ಕಾಣಿಸುತ್ತೆ. ಸೊ ದಿಸ್ ಈಸ್ ಒನ್ ಸೆಂಟ್ರಿಯೋಲ್. ದಿಸ್ ಟೋಟಲ್ ಓವರ್ ಆಲ್ ಡಯಾಗ್ರಾಮ್ ಈಸ್ ಒನ್ ಸೆಂಟ್ರಿಯೋಲ್. ಹೌದಾ? ಸೊ ಈಗ ನಾನು ನೋಡ್ತಾ ಇರೋದು ಅಡ್ಡವಾಗಿ ನೋಡ್ತಾ ಇದೆ, ಈ ರೀತಿ ನೋಡ್ತಾ ಇಲ್ಲ ಡಯಾಗ್ರಾಮ್. ವಿ ಆರ್ ನಾಟ್ ಸೀಯಿಂಗ್ ದ ಸೆಂಟ್ರಿಯೋಲ್ ಇನ್ ದಿಸ್ ವೇ, ವಿ ಆರ್ ಅಬ್ಸರ್ವಿಂಗ್ ದ ಸೆಂಟ್ರಿಯೋಲ್ ಇನ್ ದಿಸ್ ವೇ. ಸೊ ದಿಸ್ ಇಸ್ ದ ಟ್ರಾನ್ಸ್ವರ್ಸ್ ಸೆಕ್ಷನ್ ವಿ ಆರ್ ಅಬ್ಸರ್ವಿಂಗ್. This is one centriole. But what is the title here? Centrosome and centrioles. So this is one centriole. ಇದೇ ತರದ ಎರಡು ಸೆಂಟ್ರಿಯೋಲ್ ಗಳಿರ್ತವೆ. Two centrioles present in perpendicular direction, right, like this. Two centrioles. And before going to that, see here, two centrioles, one centriole and another centriole. Both the centrioles are present in a perpendicular direction. ಈ ರೀತಿ ಇರೋದಂತ, perpendicular to one another one. So ಒಂದಕ್ಕೊಂದು perpendicular ಆಗಿರೋದಂತ. And these centrioles are actually two. ಎರಡು ಇರ್ತವೆ centrioles ಗಳು. Centrioles are two here actually, 1 and 2. ಈ ಎರಡು ಸೆಂಟ್ರಿಯೋಲ್ ಗಳು ಸೇರ್ಕೊಂಡು ಸೆಂಟ್ರೋಸೋಮ್ ಆಗ್ಬೇಕು ಈಗಲೇ. ಸೊ ಯಾವ ರೀತಿ ಕಾಣಿಸುತ್ತೆ ಅಂತ, ಲೆಟ್ ಮಿ ಡ್ರಾ ಹಿಯರ್ ಒನ್ಸ್.
So I'll consider this is one centriole, right? This is one centriole, and another centriole is in a perpendicular direction. ಅದಕ್ಕೆ ಲಂಬವಾಗಿರೋದಂತ. So this is another centriole. ಹೌದಾ? ಮತ್ತೆ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ, ನಾನು ಈ ಸೆಂಟ್ರಿಯೋಲ್ ಅನ್ನ ತಗೊಂಡು ಈ ಕಡೆಯಿಂದ ನೋಡಿದ್ವಿ ಅಂದ್ರೆ ಈ ರೀತಿ ಕಾಣಿಸುತ್ತೆ ಸೆಂಟ್ರಿಯೋಲ್. ಈ ಡೈರೆಕ್ಷನ್ ಅಂತ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಸೆಂಟ್ರಿಯೋಲ್. ಸೊ ಮೈಕ್ರೋಟ್ಯೂಬಲ್ಸ್ ಅರೇಂಜ್ಮೆಂಟ್. So two centrioles are present here. Now two centrioles are present. So here we can see the cytoplasm. ಇಲ್ಲೆಲ್ಲ cytoplasm ಇದೆಯಲ್ಲ, ಕೋಶದ್ರವ. ಈ ಕೋಶದ್ರವ ಸೆಂಟ್ರಿಯೋಲ್ ಸುತ್ತಲೂ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. That means the centriole surrounding the centriole, whatever the cytoplasm is present, that cytoplasm is a little bit thick and it is fibrous in nature. So cytoplasm ಇದ್ರ ಸುತ್ತಲೂ ಯಾವ ರೀತಿ ಕಾಣಿಸುತ್ತೆ ಅಂತ. So surrounding this one, here is a thickly joined cytoplasm is present. ಇಲ್ಲೆಲ್ಲ ಇದೆ cytoplasm, right? ಇಲ್ಲೆಲ್ಲ ಇದೆ. Yes, like this. So here total the centriole get present here. Yes. So this total area is area. This area I will call it as centrosphere. either ಏನಂತ ಕರಿತೀನಿ, centrosphere. And what these structures are? Centrioles. ಇವಕ್ಕೆ ಏನಂತ ಕರಿತೀವಿ? Centrioles. Centrosphere and centriole. Centrosphere area ಹೆಂಗಿದೆ ಅಂತ ಕೇಳಬಹುದು ನೀವು. The centrosphere area, it is made up of fibrous proteinaceous structures. So ಇಲ್ಲಿ ಏರಿಯಾ ಹೆಂಗಿದೆ ಅಂತಂದ್ರೆ ಚಿಕ್ಕ ಚಿಕ್ಕದಾಗಿರೋ ಎಳೆ ಎಳೆ ಆಕಾರದ ಪ್ರೋಟೀನ್ ಗಳೆಲ್ಲ ತುಂಬಿಕೊಂಡಿದೆ ಅದ್ರ ಸುತ್ತು. So that area is a centrosphere. In the centrosphere we can see the two centrioles. Now I'll mix both centrosphere plus centriole. Centrosphere plus centriole ಎರಡನ್ನ ಸೇರಿಸಿದ್ರೆ centrosphere plus centriole, that is centrosome. ಆ ಸ್ಟ್ರಕ್ಚರ್ ಏನಂತ ಕರಿತೀವಿ? Centrosome. So ಬಂತಲ್ಲ ಟೈಟಲ್, centrosome. Centrosome and centrioles. So centrosome means it is the body. It is the body where two centrioles are surrounded by centrosphere structure. ಸೊ ಈ ಸೆಂಟ್ರೋಸೋಮ್ ಸ್ಟ್ರಕ್ಚರ್ಸ್ ಯಾವ ರೀತಿ ಕಾಣಿಸ್ತವೆ ಅಂತ ಒಂದು ಡಯಾಗ್ರಾಮ್ದಲ್ಲಿ ನೋಡೋಣ ಅಂತ. ಎಸ್, ಸೊ ನಾನು ಈಗ ಒಂದು ಸೆಲ್ಲನ್ನು ಜೂಮ್ ಔಟ್ ಮಾಡಿ ನೋಡ್ತಾ ಇದ್ದೀನಿ. ಎಸ್, ಇನ್ಸೈಡ್ ದ ಸೈಟೋಪ್ಲಾಸಮ್, ಎಸ್, ದಿಸ್ ಈಸ್ ದ ಸೆಂಟ್ರೋಸೋಮ್ ಸ್ಟ್ರಕ್ಚರ್. ನೋಡ್ತಾ ಇದ್ದಾರೆ ಒಳಗಡೆ ಟೂ ಪರ್ಪೆಂಡಿಕ್ಯುಲರ್ ಬಾಡೀಸ್, ಒಂದಕ್ಕೊಂದು ಲಂಬಾಕಾರವಾಗಿರುವ ಎರಡು ಬಾಡೀಸ್ಗಳಿದೆ. ದೋಸ್ ಆರ್ ಸೆಂಟ್ರಿಯೋಲ್ಸ್ ಒಳಗಿರೋದು. ಎಸ್, ಹೌ ಮೆನಿ ಸೆಂಟ್ರಿಯೋಲ್ಸ್? ಟೂ ಸೆಂಟ್ರಿಯೋಲ್ಸ್. ಸೆಂಟ್ರಿಯೋಲ್ಸ್ ಆ ರೀತಿ ಕಾಣಿಸ್ತವೆ ನೋಡಲಿಕ್ಕೆ, ಮೇಡ್ ಅಪ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. ಸೊ ಅದ್ರ ಸುತ್ತಲೂ ಇರೋ ಮ್ಯಾಟ್ರಿಕ್ಸ್ ಏನಂತ ಕರಿತೀವಿ? ಸೆಂಟ್ರೋಸ್ಪಿಯರ್ ಅಂತ ಕರಿತೀವಿ. ಸೆಂಟ್ರೋಸ್ಪಿಯರ್, ಸೆಂಟ್ರಿಯೋಲ್ಸ್, ಟೋಟಲ್ ಆಗಿ ಏನಾಯ್ತು? ಸೆಂಟ್ರೋಸೋಮ್ ಸ್ಟ್ರಕ್ಚರ್ ಆಯ್ತದು. ಈ ಸೆಂಟ್ರೋಸೋಮ್ ಸ್ಟ್ರಕ್ಚರ್ಸು ಸೆಲ್ ಡಿವಿಷನ್ದಲ್ಲಿ ಯಾವ ರೀತಿ ಹೆಲ್ಪ್ ಮಾಡ್ತವೆ ಅಂತ ಈ ನೋಡಿ. ಕೋಶ ವಿಭಜನೆ ಆಯ್ತಲ್ಲಿ. ಕೋಶ ವಿಭಜನೆ ಆಗೋ ಟೈಮ್ದಲ್ಲಿ ಎರಡೂ ಸೆಂಟ್ರಿಯೋಲ್ಸ್ ಅಪೋಸಿಟ್ ಫೋಲಿ ಬರ್ತವೆ. ನಡುವೆ ಏನು ಫೈಬರ್ಸ್ ಕಾಣಿಸ್ತವಲ್ಲ ನಮಗೆ, ಅದಕ್ಕೆ ನಾವು ಸ್ಪಿಂಡಲ್ ಫೈಬರ್ಸ್ ಅಂತ ಕರಿತೀವಿ. ಎಸ್, ಆ ರೀತಿ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡೋದಂತ ನೀವು ನೋಡ್ತಾ ಇದ್ದೀವಿ ನೋಡಿರಿ. ಬೋತ್ ದ ಸೆಂಟ್ರಿಯೋಲ್ಸ್ ಹ್ಯಾವಿಂಗ್ ದ ಸ್ಪಿಂಡಲ್ ಅಪರ್ಟಸ್. ನಾ ಅದಕ್ಕೆ ಟೋಟಲ್ ಆಗಿ ಸ್ಪಿಂಡಲ್ ಅಪರ್ಟಸ್ ಅಂತ ಕರಿತೀವಿ. ಸೊ ಕ್ರೋಮೋಸೋಮ್ಸ್ಗಳನ್ನು ಸಪ್ರೇಟ್ ಮಾಡಲಿಕ್ಕೆ, ಕ್ರೋಮೋಸೋಮ್ಸ್ಗಳನ್ನ ಕಟ್ ಮಾಡಿ ಸಪ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತವೆ. ಅಂದರೆ ಸೆಲ್ ಡಿವಿಷನ್ ಟೈಮ್ದಲ್ಲಿ ಭಾಳ ಹೆಲ್ಪ್ ಆಗೋ ಸ್ಟ್ರಕ್ಚರ್ಸ್ಗಳು. ವಿಚ್ ಸ್ಟ್ರಕ್ಚರ್ಸ್? ಸೆಂಟ್ರಿಯೋಲ್ಸ್ ಆರ್ ಸೆಂಟ್ರೋಸೋಮ್ಸ್. ರೈಟ್. ಸೊ ಈ ತರ ಸ್ಟ್ರಕ್ಚರ್ ಅನ್ನ ಯಾರು ನೋಡಿದ್ರು ಅಂತ ಬರ್ಬೋದು ಕ್ವಶನ್. ಹೂ ಅಬ್ಸರ್ವ್ ದಿಸ್ ಕೈಂಡ್ ಆಫ್ ಸ್ಟ್ರಕ್ಚರ್ ಫಾರ್ ದ ಫಸ್ಟ್ ಟೈಮ್? ಸೊ ದಿಸ್ ಸ್ಟ್ರಕ್ಚರ್ ಇಟ್ ಈಸ್ ಅಬ್ಸರ್ವ್ಡ್ ಬೈ ದ ಸೈಂಟಿಸ್ಟ್ ಬೋವೆರಿ. ಸೊ ಇದರ ಫಸ್ಟ್ ನೋಡಿದ ಸೈಂಟಿಸ್ಟ್ ಯಾರು? ಬೋವೆರಿ ಸೈಂಟಿಸ್ಟ್ ಈ ತರ ಸೆಂಟ್ರಿಯೋಲ್ಸ್ ಗಳನ್ನು ಫಸ್ಟ್ ನೋಡಿದ್ರು. And I'm repeating you once again, centrioles or centrosomes majorly we will observe in animal cells. ಪ್ರಾಣಿ ಜೀವಕೋಶಗಳಲ್ಲಿ ನೋಡ್ತೇವೆ. And these centrioles are performing vital function. ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಮಾಡ್ತವೆ ಸೆಂಟ್ರಿಯೋಲ್ಸ್. ಏನ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ, the thing is, the first very interesting thing is that so they help in
separation of chromosomes. Separation of chromosomes during cell division. So this is important thing. These centrosomes or centrioles, they help in separation of chromosomes during a cell division. So next we are having that chapter only, cell cycle, cell division. ಈ ಚಾಪ್ಟರ್ ಮುಗಿದ್ಮೇಲೆ ಇನ್ನೊಂದು ಚಾಪ್ಟರ್ ಬರ್ತದೆ, ಸೆಲ್ ಸೈಕಲ್ ಸೆಲ್ ಡಿವಿಷನ್ ಅಂತ, ಅಂದ್ರೆ ಕೋಶಗಳು ಹೇಗೆ ವಿಭಜನೆ ಆಗ್ತಾವಂತ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇದರ ಆಕ್ಟಿವಿಟಿ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಬಟ್ ಈಗ ಒಂದು ತಲೆ ಇಟ್ಕೊಳ್ರಿ. ಸೊ ದೇ ಹೆಲ್ಪ್ ಇನ್ ಸಪರೇಷನ್ ಆಫ್ ಕ್ರೋಮೋಸೋಮ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಸೊ ಸೆಲ್ ಡಿವಿಷನ್ ಆಗೋ ಟೈಮ್ನಲ್ಲಿ, ಕೋಶ ವಿಭಜನೆ ಆಗೋ ಟೈಮ್ನಲ್ಲಿ ಕೋಶದ ಒಳಗೆ ಇರುವ ನ್ಯೂಕ್ಲಿಯಸ್ ಒಳಗೆ ಇರುವ ವರ್ಣತಂತುಗಳು ವಿಭಜನೆ ಆಗ್ಬೇಕಲ್ಲ, ಸಪರೇಟ್ ಆಗ್ಬೇಕಲ್ಲ, chromosomes, ವರ್ಣತಂತುಗಳು. So in order to separate the chromosomes, these centrioles are helping. So at that time, what actually is happening is, two centrioles will be present at that time. ಅಂದ್ರೆ ಕೋಶ ವಿಭಜನೆ ಆಗೋ ಟೈಮ್ದಲ್ಲಿ ಎರಡು ಸೆಂಟ್ರೋಸೋಮ್ಸ್ ಇರ್ತವೆ. This is one centrosome, this is another centrosome. Two centrosomes are present. That means during cell division, centrosomes are double ಆಗಿರ್ತವೆ. ಅಂದ್ರೆ ಟೋಟಲ್ ಆಗಿ ಎರಡು ಸೆಂಟ್ರೋಸೋಮ್ಸ್ ಇರ್ತವೆ, 1 and 2 centrosomes. Now both the centrosomes start moving in opposite direction. They start to repel in such a way that one centrosome will be present here, another centrosome comes here. ಇನ್ನೊಂದು ಸೆಂಟ್ರೋಸೋಮ್ ಈ ಕಡೆ ಬರುತ್ತೆ. ಅಂದ್ರೆ ಅಪೋಸಿಟ್ ಧ್ರುವಗಳಿಗೆ, ಈ ಕಡೆ ಒಂದು ಧ್ರುವಕ್ಕೆ ಈ ಕಡೆ ಒಂದು ಧ್ರುವಕ್ಕೆ ಅಪೋಸಿಟ್ ಪೋಲ್ಸ್ ಗೆ ಎರಡು ಸೆಂಟ್ರೋಸೋಮ್ಸ್ ಬರ್ತವೆ. ಆ ಸೆಂಟ್ರೋಸೋಮ್ಸ್ ಮಧ್ಯೆ ಫೈಬರ್ಸ್ ನೋಡ್ತೇವೆ ನಾವು, spindle fibers. We can see the spindle fibers, and those spindle fibers helps in separation of chromosomes during cell division. By which structure? By spindle apparatus. So ಅದಕ್ಕೆ ನಾವು ಸ್ಪಿಂಡಲ್ ಅಪರಟಸ್ ಅಂತ ಕರಿತೀವಿ. ಸ್ಪಿಂಡಲ್ ಅಪರಟಸ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಈ ಸೆಂಟ್ರೋಸೋಮ್ಗೂ ಈ ಸೆಂಟ್ರೋಸೋಮ್ ಇದಿಲ್ಲಿ ಬಂದಿರುತ್ತೆ ಅಂತ ಅನ್ಕೊಂಡು, ಈ ಎರಡು ಸೆಂಟ್ರೋಸೋಮ್ಸ್ ಇನ್ ಬಿಟ್ವೀನ್ ಲೇಯರ್ ಬಂದಿರುತ್ತಲ್ಲಿ. ಓಕೆ, ಐ ವಿಲ್ ಶೋ ಹಿಯರ್. Now imagine, for a while there is no nucleus. ಈ ಸದ್ಯಕ್ಕೆ ನ್ಯೂಕ್ಲಿಯಸ್ ಇಲ್ಲ ಅಂತ ಅನ್ಕೊಳ್ಳಿ. Now in between we can see the chromosome. Now this chromosome should be separated, cut ಆಗಿ separate ಆಗಬೇಕು. So in order to do that one, in between the two chromosomes, centrosomes, we can see the spindle fibers. ಇಲ್ಲಿ ಮಧ್ಯದಲ್ಲಿ ಎಳೆಯಾಕಾರ ಬರ್ತವೆ, ಸ್ಪಿಂಡಲ್ ಫೈಬರ್ಸ್. ಆವಾಗ ಎರಡು ಸೆಂಟ್ರೋಸೋಮ್ ಮೂವ್ಮೆಂಟ್ ಆದ್ರೆ ಈ ಕ್ರೋಮೋಸೋಮ್ ಸೆಂಟರ್ ದಲ್ಲಿ ಕಟ್ ಆಗುತ್ತೆ. So this total arrangement we will refer it as spindle apparatus. ಅದಕ್ಕೆ ಹೆಲ್ಪ್ ಮಾಡೋದಂತ. And the next thing is, these structures will help in formation of basal body in cilia and flagella. That is the important thing. So these centrosome structures will help in formation of basal body in cilia and flagella. ಇದು ಆಲ್ರೆಡಿ ನೋಡಿದೆ ನಾವು, cilia and flagella, ರೈಟ್? ಸೆಲ್ಯುಲಾರ್ ಅಪೆಂಡೇಜಸ್. ಆ ಎರಡು ಸೆಲ್ಯುಲಾರ್ ಅಪೆಂಡೇಜಸ್ ಪ್ಲಾಸ್ಮಾ ಮೆಂಬ್ರೇನ್ ಅಂಟ್ಕೋಬೇಕಾಗಿತ್ತಂದ್ರೆ ಬೇಸಲ್ ಬಾಡಿ ಬೇಕಂತಲೇ. ಸೇ ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಇಸ್ ದ ಸೆಲ್ ಮೀನ್ಸ್ ಟು ದ ಸೆಲ್, ನೌ ದ ಫ್ಲೆಜಿಲ್ಲಮ್ is attached. ಫ್ಲೆಜಿಲ್ಲಮ್ ಅಟ್ಯಾಚ್ಮೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. So this layer is plasma membrane. From the plasma membrane we can see the structure of flagellum. Now here is an attachment point. ಇಲ್ಲೊಂದು ಅಟ್ಯಾಚ್ಮೆಂಟ್ ಪಾಯಿಂಟ್ ಬರುತ್ತೆ. This attachment point is basal body. ಅದಕ್ಕೆ ನಾವೇನಂತ ಕರಿತೀವಿ? ಬೇಸಲ್ ಬಾಡಿ ಆರ್ ಬ್ಲಿಫೆರೋಫ್ಲಾಸ್ಟ್. ಈ ಬ್ಲಿಫೆರೋಫ್ಲಾಸ್ಟ್ ಎದುರ್ಲಿಂದ ರೆಡಿ ಆಗುತ್ತೆ ಅಂದ್ರೆ ಈ ಸೆಂಟ್ರೋಸೋಮ್ಸ್ ಗಳಿಂದ ರೆಡಿ ಆಗೋದಂತ. ಆರ್ ಇನ್ ದ ಸಿಂಪಲ್ ವೇ ಐ ಆಮ್ ಟೆಲಿಂಗ್ ಯು, these structures will help in the formation of cilium flagella. Cilia flagella ರೆಡಿ ಆಗೋದು ಈ ಸೆಂಟ್ರೋಸೋಮ್ಸ್ ಗಳಿಂದ ಅಂತ. And one more thing we observed, cytoskeleton we observed. ಸೆಲ್ ಒಳಗಿರೋ ಸೈಟೋಸ್ಕೆಲಿಟನ್ ಅನ್ನ ನೋಡಿದ್ವಿ. ಅಂದ್ರೆ ಸೆಲ್ ಒಳಗಿರೋ ಅಸ್ಥಿ ಪಂಜರ ತರ ಸ್ಟ್ರಕ್ಚರ್ ಅಂತ, ಎಳೆ ಆಕಾರದ ಸ್ಟ್ರಕ್ಚರ್ಸ್ ಗಳು, ಮೇಡ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್ ಅಂಡ್ ಮೈಕ್ರೋಫಿಲಾಮೆಂಟ್ಸ್, ಟ್ಯೂಬುಲಿನ್ ಪ್ರೋಟೀನ್, ಆಕ್ಟಿನ್ ಪ್ರೋಟೀನ್. ಸೊ ಆ ತರದ ಸೈಟೋಸ್ಕೆಲಿಟನ್ ರೆಡಿ ಆಗ್ಬೇಕು ಅಂದ್ರೂ ಕೂಡ ಈ ಸೆಂಟ್ರೋಸೋಮ್ ಹೆಲ್ಪ್ ಮಾಡೋದಂತ. This is how it is showing so many functions. Yes. Till now what we observed?
we observed the centrosome here, right? Centrosome, each centrosome is having how many centrioles? 2 centrioles. 2 centriole condition get diplosome antu karita sometimes. We will that condition we will refer it as diplosome. So diplosome meaning di means 2. Di means 2. Diplosome means 2 centrioles. 2 centrioles present in 1 centrosome. Okay, diplosome antu kuda karitive. Right? So till now we observed what actually that a centriole is. A centriole condition ಅನ್ನು ನೋಡಿದ್ವಿ ನಾವು. Centrioles ಅಂದ್ರೆ ಏನು, centrosome ಅಂದ್ರೆ ಏನಂತ. Yes. So in the next class, let's start with a very interesting concept of center of a cell. So ಜೀವಕೋಶದ ಮುಖ್ಯ ಕೇಂದ್ರ ಅದರ ಬಗ್ಗೆ ನೋಡೋಣ ಅಂತ. What is that one? Yes. In the next class we can study that cell organelle. Thank you.